ಹಬ್ಬದ ಸೀಸನ್ಗಳು ಸ್ಟಾರ್ಟ್ ಆಗಿದೆ. ಸೊ ಸಖತ್ ಟೇಸ್ಟ್ ಆಗಿರೋ ರವೆ ಲಡ್ಡು ಹೇಗೆ ಮಾಡೋದು ಅಂತ ಈಗಲೇ ಹೇಳ್ಕೊಡ್ತೀನಿ. ಸೊ ದಟ್ ನಿಮ್ದೆಲ್ಲ ನೆಕ್ಸ್ಟ್ ಹಬ್ಬಗಳಿಗೂ ಇದನ್ನ ನೀವು ಪ್ಲಾನ್ ಮಾಡ್ಕೊಬೋದು. ಹೇಗೆ ಮಾಡೋದು ಅಂದರೆ, ಒಂದು ಬಾಣಲಿ ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಒಂದು ಅರ್ಧ ಕೆಜಿ ರವೆ, ಉಪ್ಪಿನಾಗೆ ನಾವೇನು ಯೂಸ್ ಮಾಡ್ತೀವಲ್ಲ ಆ ರವೆನ ತೊಗೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಸಖತ್ತಾಗಿ ಫ್ರೈ ಆಗುತ್ತೆ. ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿನ ತೊಗೊಂಡು ಫ್ರೈ ಮಾಡ್ತಿದ್ದೀನಿ. ಕೊಬ್ಬರಿ ಇದ್ರೆ ಒಳ್ಳೇದು, ಕೊಬ್ಬರಿ ಇಲ್ಲದಿರೋರು ತೆಂಗಿನಕಾಯಿನ ಈ ರೀತಿ ತುರಿದು ಫ್ರೈ ಮಾಡಿ. ಇವಾಗ ಅದೇ ಬಾಣಲಿಯಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ. ಫೈನಲಿ ಇದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಆಲ್ಮೋಸ್ಟ್ ರವೆ ಸ್ವಲ್ಪ ಕೈ ಬಿಸಿ ತಾಕೋ ಅಷ್ಟಿದ್ರೆ ಸಾಕು. ಅದ್ರ ಮೇಲೆ ಇವಾಗ ನಾವು ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ, ತೆಂಗಿನ ತುರಿ, ಅರ್ಧ ಕೆಜಿ ರವೆಗೆ ಅರ್ಧ ಕೆಜಿ ಸಕ್ಕರೆನ ಹಾಕೊಳ್ತಿದ್ದೀನಿ. ಆವಾಗಲೇ ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನಾನು ಶುಗರ್ನ ಪುಡಿ ಮಾಡ್ತಿಲ್ಲ, ಹಾಗೆ ಹಾಕೊಳ್ತಿದ್ದೀನಿ. ಸೊ ದಟ್ ಲಡ್ಡು ಕ್ರಂಚಿ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಯಾಲಕ್ಕಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲಾಕಿ ಈ ರೀತಿ ಉಂಡೆ ಹಿಡಿದ್ರೆ ಟೇಸ್ಟ್ ಆಗಿರೋ ರವೆ ಉಂಡೆ ರೆಡಿ.